ಸುಗಂಧಗಳು ಆ ವಾಸನೆ ಸುವಾಸನೆಯಿಂದ ಕೂಡಿರುವ ಪರ್ವತ ರಾಜ್ಯದಲ್ಲಿ ಜಿಂಕೆಯಂತೆ ಇರು ಎಂಬುದಾಗಿ ಹೇಳುವಂತದನ್ನ ಕೊಟ್ಟರೆ ಪರಮಗೀತೆ 5 ವರ್ಷದಲ್ಲಿ ಆತನ ನುಡಿ ಇಂಪು ಸರ್ವಾಂಗದಲ್ಲಿಯೂ ಮನೋಹರನು ಇಂಪಾದ ಮಾತು ಅಂತಕ್ಕಂಥದ್ದನ್ನ ಆತನ ವಿಷಯದಲ್ಲಿ ಹೇಳುವಂತದನ್ನ ನಾವು ನೋಡ್ತೇವೆ. ಹಾಗೆ ನಮ್ಮ ಸಂದರ್ಭದಲ್ಲಿ ನಫ್ತಾಲಿ ಹೋರಾಡಿ ಗೆದ್ದವನು ಎಂತಕ್ಕಂಥ ಅಂಶವನ್ನು ಕೂಡ ಆತ್ಮೀಯ ಇಸ್ರಾಯೇಲಿಗೆ ಕೂಡ ಅನ್ವಯವಾಗುವಂತಹ ಈ ಒಂದು ಮಾತು ನಾವು ಆತ್ಮಿಕ ಇಸ್ರಾಯೇಲರಾಗಿ ಹೇಳಿಕೊಳ್ತಕ್ಕಂಥ ನಾವು ಯಾವ ರೀತಿ ಆಗಿದ್ದೇವೆ? ಹೋರಾಡಿ ಗೆದ್ದಿದ್ದೇವಾ? ಇನ್ನು ಹೋರಾಡ್ತಾ ಇದ್ದೇವಾ? ಅಥವಾ ಹೋರಾಟಕ್ಕೆ ಇನ್ನೂ ಪ್ರಾರಂಭ ಮಾಡೇ ಇಲ್ವಾ? ನಮ್ಮ ಸ್ಥಿತಿ ಏನು ಎಂಬತಕ್ಕಂಥದ್ದನ್ನ ನಾವು ಆಲೋಚಿಸಬೇಕಾಗಿದೆ. ಆಯ್ತ ಹೋರಾಟ ಮಾಡ್ಬೇಕಾದ್ರೆ ಯಾರ ಜೊತೆಲಿ ಎಂಬುದಾಗಿ ನೋಡುವ ಹಾಗೆ ಹೋಗುವ ಅಭ್ಯಾಸದಲ್ಲಿ ಅರಿದ ನಿಮ್ಮರು ದೊಡ್ಡ ಬೇಟೆಗಾರನಾಗೆ ಈ ಲೋಕದಲ್ಲಿ ಸೈತಾನನು ಅನೇಕರನ್ನ ಬೇಟೆಯಾಡಲಿಕ್ಕೆ ಬೇಟೆಗಾರನಂತೆ ಇದ್ದಾರೆ. ಅದರಿಂದ ಇಂಥ ಒಂದು ಬೇಟೆಗಾರನಿಂದ ತಪ್ಪಿಸಿಕೊಳ್ಳುವಾಗ ಆತನು ಹಾಕಿದಂತ ಬಲೆಯಿಂದ ತಪ್ಪಿಸಿಕೊಳ್ಳುವಾಗ ನಾವು ಯಾವ ರೀತಿ ಚುರುಕಾಗಿರ್ಬೇಕು? ಅದರಿಂದ ಜಿಂಕಿಗಿದ್ದಂತ ಒಂದು ಚುರುಕುತನ, ಒಂದು ಎಚ್ಚರಿಕೆ ನಾವು ಹಾಗೆ ಹೋದ್ವಿ. ಅದರಿಂದ ನಫ್ತಾಲಿ ಚುರುಕಾದಂತ, ವೇಗವಾದಂತ, ತೆಳುವಾದಂತ, ದೃಢ ಹೆಜ್ಜೆಯ, ಸುಂದರವಾದಂತ, ಬಿಡುಗಡೆ ಹೊಂದಿದಂತ ಜಿಂಕೆ ಅಂತಾಗಿ ಹೇಳಿದ್ವಿ. ಅದರಿಂದ ದೇವರ ಮಕ್ಕಳು ಜಿಂಕೆಯಂತೆ ವಾಕ್ಯದಲ್ಲಿ ದೇವರ ವಿಷಯದಲ್ಲಿ ಚುರುಕಾಗಿ, ಆಸಕ್ತಿ ಉಳ್ಳವರಾಗಿ, ಉತ್ಸಾಹ ಉಳ್ಳವರಾಗಿ ಇರಬೇಕು ಎಂಬತಕ್ಕಂಥದನ್ನ ಅದು ತಿಳಿಸುವಂತಾಗಿದೆ. ಅದರಿಂದ ಕೀರ್ತನೆ 42:1 ಭಕ್ತರಾದ ದಾವೀದನು ನುಡಿಯುವಂತ ಒಂದು ಮಾತನ್ನು ನೋಡಿದ್ರೆ, ಬಾಯಾರಿದ ಜಿಂಕೆ ನೀರಿನ ಕೊರೆಗಳನ್ನು ಹುಡುಕುವಂತೆ ನನ್ನ ಮನ ನಿನ್ನನ್ನು ಬಯಸುತ್ತದೆ. ನಿನ್ನೆ ಕೂಡ ಸಹೋದರ ಮಾಡಿದ್ರು, ನಾವು ಏನು ಭಕ್ತನಾದ ದಾವೀದನು ಬಯಸ್ತಾನೋ, ಬಾಯಾರಿದ ಜಿಂಕೆ ನೀರಿನ ಕೊರೆಗಳನ್ನು ಬಯಸುವಂತೆ ನನ್ನ ಮನ ನಿನ್ನನ್ನು ಬಯಸುತ್ತದೆ. ಬಿಡಿಸಿಕೊಂಡಂತ ಜಿಂಕೆ ಎಂಬ ನಫ್ತಾಲಿ ಆತ್ಮೀಯ ಇಸ್ರಾಯೇಲ್ ಅಥವಾ ಆತ್ಮೀಯ ನಫ್ತಾಲ್ ಅಂತ ನಾವು ನಮ್ಮ ಡಿಸೈನ್, ನಮ್ಮ ಬಯಕೆ ಏನು ಎಂಬತಕ್ಕಂಥದ್ದನ್ನ ವಾಕ್ಯ ಮೂಲಕವಾಗಿ ನೋಡ್ತೇವೆ. ಅದೇ ನೋಡುವಾಗ ನಾವು ಕೀರ್ತನೆ 145 145 ಗರ್ವಿಷ್ಠರು ಗುರುಳನ್ನ ಪಾಶವನ್ನ ದಾರಿಯ ಮಧ್ಯದಲ್ಲಿ ಬಲೆಯನ್ನ ಬೋರನ್ನ ಬಿಟ್ಟಿದ್ದಾರೆ. 145ರಲ್ಲಿ ಗರ್ವಿಷ್ಠರು, ದುಷ್ಟರು ಅಂದ್ರೆ ಸೈತಾನನು ಆತನ ಕಡೆಯವರು ಏನೆಲ್ಲ ಇಟ್ಟಿದ್ದಾರೆ ಎಂಬುದಾಗಿ ನೋಡುವಾಗ ನಮ್ಮನ್ನ ಹಿಡಿಯಲಿಕ್ಕೆ ಗರ್ವಿಷ್ಠರು ಉರುಳನ್ನ, ಪಾಶವನ್ನ, ದಾರಿಯ ಮಧ್ಯದಲ್ಲಿ ಬಲೆಯನ್ನ, ಬೋರನ್ನ ಬಿಟ್ಟಿದ್ದಾರೆ. ಅದರಿಂದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಮಾರ್ಗ, ಅದು ಇಕ್ಕಟ್ಟಾದ ಮಾರ್ಗ, ದಾರಿ ಬಿಕ್ಕಟ್ಟು ಎಂಬುದಾಗಿ ನಮ್ಗೆ ಗೊತ್ತಿದೆ. ಆ ಒಂದು ದಾರಿಯ ಮಧ್ಯದಲ್ಲಿ ಏನ್ ಮಾಡ್ತಾರೆ? ಹುಲ್ಲನ್ನ ಹಾಕಿದ್ದಾರೆ. ಅಂದ್ರೆ ವಾಕ್ ನಮ್ಮ ಕ್ರಿಸ್ತಿಯ ಜೀವಿತದ ಪಕ್ಕದಲ್ಲಿ ಇಂತೆಲ್ಲ ಅಡಚಣೆಗಳು ಇರುವಂತದನ್ನ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ನೋಡುವಾಗ ಹುಲ್ಲು, ಪಾಶ, ಬಲೆ, ಗೋಲು ಅಂತಾಗಿ ನೋಡುವಾಗ ನೆನೆದು ಕೂಡ ಅದನ್ನ ಪ್ರತಿಪಾದಲು ತಪ್ಪಾದ ಬೋಧನೆಗಳು, ಫಾಲ್ಸ್ ಡಾಕ್ಟ್ರಿನ್. ಎರಡನೇದಾಗಿ ನೋಡುವಾಗ ನಾವು ನೋಡುವಾಗ ವರ್ಲ್ಡ್ಲಿ ಪ್ಲೆಸರ್, ಲೋಕದ ಸುಖ ಭೋಗಗಳು. ಮೂರನೇದಾಗಿ ನೋಡುವಾಗ ಕಷ್ಟ, ಸಂಕಟಗಳು, ನಿಂದೆಗಳು, ಅಪಮಾನಗಳು, ರೋಗ, ಇಂಥವು ಕೂಡ ಬರುವಂತ ಅಡಚಣೆಗಳು. ಮೂರನೇದಾಗಿ ನೋಡುವಾಗ ಟ್ರೆಡಿಷನ್, ಸಂಪ್ರದಾಯ, ಕಟ್ಟುಪಾಡುಗಳು. ಇವೆಲ್ಲವೂ ಕೂಡ ದೇವರ ಮಕ್ಕಳಿಗೆ ಅನೇಕ ರೀತಿ ಬಂಧನಗೊಳಿಸುವಂತವಾಗಿವೆ ಎಂಬತಕ್ಕಂಥದ್ದನ್ನು ಕೂಡ ನೋಡ್ತೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಭಕ್ತನಾದ ದಾವೀದನ ಒಂದು ಪ್ರಾರ್ಥನೆ ನೋಡುವಾಗ 141:9 ಕೆಡುಕರು ಒಡ್ಡಿದ ಪುರುವಿನಲ್ಲಿ
ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು, ಅವರಿಗಿಟ್ಟ ಬೋನಿಗೆ ನನ್ನನ್ನು ತಪ್ಪಿಸು. ಅದರಿಂದ ಕೇಳುಗರು ಒಡ್ಡಿದ ಬಲೆಯಿಂದ ನನ್ನನ್ನ ಪಾಶದಿಂದ ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿದ್ದೇನೆ. ಇಸ್ರಾಯೇಲರು ಹೇಗೆ ಮೊರೆಯಿಟ್ಟಾಗ ದೇವರು ಅವ್ರನ್ನ ಬಿಡಿಸುವಂತ ರೀತಿಯ ದೇವರಿಗೆ ನಮ್ಮ ಮೊರೆಯನ್ನು ಇಡುವಾಗ ನಮ್ಮ ಮೊರೆಯನ್ನ ಅದನ್ನು ಕೇಳುವಂತ ನಮ್ಮ ಮೊರೆಯನ್ನ ಕೇಳಬೇಕಾದ್ರೆ ದೇವರ ಚಿತ್ತಕ್ಕೆ ನಮ್ಮ ಚಿತ್ತವನ್ನ ಸಂಪೂರ್ಣವಾಗಿ ಒಪ್ಪಿಸಿ ಸಹೋದರ ಕೂಡ ಹೇಳಿದ್ರು, ಆ ತಲೆಯ ಕಲ್ಲು ಮೇಲೆ ತಲೆಯನ್ನ ಇಟ್ಟಾಗ ಅಂದ್ರೆ ದೇವರ ಚಿತ್ತದಲ್ಲಿ ನಮ್ಮ ಚಿತ್ತವನ್ನ ವಿಲೀನಗೊಳಿಸಿ ನಿನ್ನ ಚಿತ್ತತೆ ನಾವು ನೋಡಿದ್ದೇವೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ದೇವರು ನಮ್ಮನ್ನ ಕಾದು ಕಾಪಾಡಿ ಸಂರಕ್ಷಿಸುತ್ತಾನೆ. ಅದರಿಂದ ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಭಕ್ತರಾದ ದಾವೀದನು ಮೊರೆ ಇಟ್ಟಾಗ ಅವರು ಬಿಡಿಸಿ ರಕ್ಷಿಸಿದಂತಹ ದೇವರು ಅಂತ್ಯ ದೇವರು ನಮ್ಮನ್ನು ಕೂಡ ಮೊರೆ ಇಡುವಾಗ ಬಿಡಿಸಿ ರಕ್ಷಿಸ್ತಾನೆ ಎಂಬ ಅಂಶವನ್ನು ಕೂಡ ನಾವು ಯೆರೆಮೀಯ 18:22 ಕೂಡ ನೋಡುವಾಗ ಅವ್ರು ಹೇಳ್ತಾನೆ, ನನಗೆ ಗುಂಡಿಯನ್ನ ತೋಡಿದ್ದಾರೆ. ಯೆರೆಮೀಯ 18:22 ಗುಂಡಿಯನ್ನ ತೋಡಿದ್ದಾರೆ, ಪಾಶ ಹಾಕಿದ್ದಾರೆ ಎಂಬುದಾಗಿ ದೇವರಿಗೆ ಮೊರೆ ಇಡುವಂತಹದ್ದನ್ನ ನೋಡ್ತಾರೆ. ಅದರಿಂದ ಈ ಒಂದು ಪಾಶದಲ್ಲಿ ಸಿಕ್ಕಿ ಹಾಕಿ ಕೊಡದಂತೆ ಎಚ್ಚರಿಕೆಯಾಗಿ ಇರಬೇಕು ಎಂಬತಕ್ಕಂಥದ್ದು ನೋಡುವಾಗ ನಾವು ಗುರುಳಿನಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಎಚ್ಚರಿಕೆಯಾಗಿ ಇರಬೇಕು ಎಂಬತಕ್ಕಂಥದ್ದನ್ನ ನೋಡ್ತೇವೆ. ಸ್ವಲ್ಪ ಮಾತು ಬರೀತಾರೆ, ಜ್ಞಾನೋಕ್ತಿ 6:5 ಬೇಟೆಗಾರನ ಕೈಯಿಂದ ಜಿಂಕೆ ಓಡುವಂತೆ ಪಕ್ಷಿ ಹಾರಿ ಹೋಗುವಂತೆ ತಪ್ಪಿಸಿಕೊ. ಜ್ಞಾನೋಕ್ತಿ 6:5 ಬೇಟೆಗಾರನ ಕೈಯಿಂದ ಜಿಂಕೆ ಓಡುವಂತೆ ಪಕ್ಷಿ ಹಾರುವಂತೆ ನೀನು ತಪ್ಪಿಸಿಕೊ ಎಂಬುದಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತಕ್ಕನ್ನ ನೋಡ್ತೇವೆ. ಅದರಿಂದ ಮನುಷ್ಯನು ತನ್ನೊಂದಿಗೆ ತಾನೇ ಗುಂಡಿಯಿಂದ ಬಲೆಯಿಂದ ಪಾಸಿಂದ ತಪ್ಪಿಸಿಕೊಳ್ಳಲಾರ. ಅದರಿಂದ ದೇವರಿಗೆ ಮೊರೆ ಇಡುವಾಗ ನಮ್ಮ ಚಿತ್ತವನ್ನ ದೇವರ ಚಿತ್ತದಲ್ಲಿ ವಿಲೀನಗೊಳಿಸಿ ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಡುವಾಗ ದೇವರು ನಮ್ಮನ್ನ ಕಾದು ಕಾಪಾಡಿ ನಡೆಸ್ತಾನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಭಕ್ತನಾದ ದಾವೀದನು ಅನುಭವಪೂರ್ವಕವಾಗಿ ಬರೆದಿರುವಂತಹ ಮತ್ತೊಂದು ಮಾತುಗಳ ಕೀರ್ತನೆ 50:15 Psalm 50:15 ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಅದರಿಂದ ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ಆಗ ಬಿಡಿಸುವೆನು, ಆಗ ನೀವೇನ್ ಮಾಡ್ತೀರಾ, ಕೊಂಡಾಡುತ್ತೀರಿ ಎಂಬುದಾಗಿ ತಿಳಿಸಿರುವಂತದ್ದನ್ನ. ಅದರಿಂದ ಇಲ್ಲಿ ನೋಡುವಾಗ ಅದರ ವಾಕ್ಯಗಳನ್ನು ನಾವು ನೋಡುವಾಗ ಕೀರ್ತನೆ 41:4 ಆತನ ಸತ್ಯತೆ ನಿನಗೆ ಕೇಳ್ತೇವು ಪುರಾಣಿಯು ಆಗಿದೆ. ಎಲ್ಲ ಗೊತ್ತಿರ್ತಕ್ಕಂಥ ವಾಕ್ಯ. ಆದ್ರೆ ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಗೊತ್ತಿದ್ದು ನಮ್ಮ ಹತ್ರ ಪತ್ರಿಕೆ ಇದ್ರು ಕೂಡ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರೆ, ಪುರಾಣಿ ಇದ್ರು ಕೂಡ ಅದನ್ನ ಉಪಯೋಗಿಸ್ತಾ ಇದ್ರೆ ಬಹಳ ಏನಾಗ್ತವೆ ನಮ್ಗೆ ತಗಲ್ಪುರ ಆತನ ಹೇಳ್ತೇವೆ ಪುರಾಣಿಯು ಆಗಿದೆ ವಾಕ್ಯವು. ಅದು ಮಾತ್ರವಲ್ಲದೆ ನಾವು ನೋಡುವಾಗ ಭಕ್ತನಾದ ದಾವೀದನು ಮತ್ತೊಂದು ಅನುವೇನ ಮಾಡ್ತಾರೆ 91:3 ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸುವನಾಗಿದ್ದಾನೆ. ಅದರಿಂದ ಬೇಟೆಗಾರನ ಬಲೆಯಿಂದ ನಮಗೆ ಬೇಟೆಗಾರ ಯಾರು ತಪ್ಪಿಸ್ತೀನಿ, ಮರಣಕರ ವ್ಯಾಧಿ ಬರುವುದು ಹೇಗೆ ಅಂತ ಗೊತ್ತಿದೆ, ಅದನ್ನು ತಪ್ಪಿಸುವಂತವ್ರು ಯಾರು ಅದನ್ನ ಮೊರೆ ಇಡಬೇಕು. ಮತ್ತೊಂದು ಮಾತನಾಡ್ತೇವೆ ಕೀರ್ತನೆ 124:7 ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತೆ ಇದೆ, ಬಲೆ ಹರಿದು ಹೋಯಿತು, ನಾನು ತಪ್ಪಿಸಿ ಕೊಂಡೆನು ಎಂಬುದಾಗಿ ಹೇಳುವಂತದನ್ನ ನೋಡ್ತೇವೆ. ಅದರಿಂದ ಇಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾವಾಗ ತಪ್ಪಿಸಿಕೊಂಡೆ, ಯಾವಾಗ ಹರಿದು ಹೋಯಿತು ಎಂಬುದನ್ನು ನಾವು ನೋಡುವಾಗ, ಯಾವಾಗ ಕ್ರೂಜೆಯಲ್ಲಿ ಆತನು ಪ್ರಾಣ ಬಿಟ್ಟನು, ಯಾವಾಗ ರಕ್ತ ಸುರಿಸಲ್ಪಟ್ಟು, ಯಾವಾಗ ಆ ರಕ್ತದ ಮೇಲೆ ನಮ್ಮ ನಂಬಿಕೆ ಇಟ್ಟು ಆಗಲೇ ಬಲೆ ಹರಿದು ಹೋಯಿತು, ನಾವು ತಪ್ಪಿಸಿ ಕೊಂಡೆವು ಎಂಬುದಾಗಿ
ಹೇಳಿದ್ರು. ಅದರಿಂದ ದೇವಾಲಯದ ತೆರೇನಾಯ್ತಂತೆ ಹರಿದು ಹೋಯ್ತು ಎಂಬುದಾಗಿ ವಾಕ್ಯ ಬರ್ತಾ ಹೋಗುತ್ತೆ. ಗಲಾತ್ಯ 5:5 ಓದನ್ನು ನೋಡುವಾಗ ನನ್ನನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾನೆ, ಬಿಡಿಸಿದ್ದಾನೆ ಎಂಬುದಾಗಿ ನೋಡ್ತಾರೆ. ಅದು ಮಾತ್ರವಲ್ಲ, ಬಿಡಿಸಿಕೊಂಡಂತವರು ಅವರು ಏನ್ ಮಾಡ್ಬೇಕು ಎಂಬುದಾಗಿ ನೋಡುವಾಗ ಅರಣ್ಯದಿಂದ ಓಡುವಾಗೆ ಬಿಡಿಸಿಕೊಂಡಂತವರು ಸ್ವಜನರ ಬಳಿಗೆ ಸ್ವದೇಶಕ್ಕೆ ಓಡಿ ಹೋಗುವಂತದ್ದು ಕರ್ತವ್ಯ ಕೂಡ ಇದೆ. ಅದರಿಂದ ನಾವು ಯೆಶಾಯ 13:14 ಐಸಾಯ 13:14 ಪಟ್ಟಿದ ಜಿಂಕೆಯಂತೆಯೂ ಯಾರು ಕೂಡದ ಕುರಿಗಳ ಹಾಗೂ ಸ್ವಜನರ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವುದು. ಅದರಿಂದ ನಮ್ಮ ಸ್ವದೇಶ ಯಾವುದು, ನಮ್ಮ ಸ್ವಜನರು ಯಾರು? ಅದರಿಂದ ನಾವು ಈ ಲೋಕದಲ್ಲಿ ಪ್ರವಾಸಿಗಳು, ಪರದೇಶಸ್ಥರು ಎಂಬುದಾಗಿ ನೋಡ್ತೇವೆ. ನಮ್ಮ ಪ್ರವಾಸದ ಕಾಲವನ್ನು ಮುಗಿಸಿ ನಾವು ಸ್ವದೇಶಕ್ಕೆ ಸ್ವಜನರ ಬಳಿಗೆ ನಾವೇನ್ಬೇಕಂತೆ ಹೋಗ್ಬೇಕು ಎಂಬತಕ್ಕಂಥ ಒಂದು ಮಾತನ್ನು ಕೂಡ ತಿಳಿಸಿರುವಂತದನ್ನ ನಾವು ನೋಡ್ತೇವೆ. ನಾವು ಸ್ವದೇಶಕ್ಕೆ ಸ್ವಜನರ ಬಳಿಗೆ ಓಡ್ತಾ ಇದ್ದೇವ? ಎಷ್ಟು ಓಡಿದ್ದೇವೆ? ಇನ್ನೆಷ್ಟು ನಮ್ಮ ಪ್ರಯಾಣದ ದೂರ ಇದೆ? ಇನ್ನು ಎಷ್ಟು ಸಮಯ ನಮಗಿದೆ? ಅದನ್ನ ನೋಡ್ರಿ. ಸಮಯ ಇರ್ಬೇಕಲ್ಲ. 10 ಮಂದಿ ಕನ್ಯರು ಮೊದಲಿನ ಎದುರುಗೊಳ್ಳಿಕ್ಕೆ ಬಾಗಿಲು ಬರ್ಬೋದು. 10 ಮಂದಿನೂ ನೋಡ್ಬೇಕಂತ ಆಸೆ ಇತ್ತು, ಬಾಗಿಲವರೆಗೂ ಹೋದ್ರು. ಬರ್ತಾನೆ ಅಂತ ಲೇಟ್ ಆಗ್ತದೆ ಅಂತ ಹೇಳಿ ಬಲ್ಗದ್ರು, ಶಬ್ದ ಆಯ್ತು, ಎಚ್ಚರ ಆದ್ರು, ದೀಪಗಳನ್ನ ಸರಿ ಮಾಡ್ಕೊಂಡ್ರು. ಆದ್ರೆ 5 ಮಂದಿಯಲ್ಲಿ ಬೆಣ್ಣೆ. ಅದರಿಂದ ನಾವು ಯಾವ ರೀತಿ ಎಚ್ಚರಿಕೆ ಆಗಿದ್ದೇವೆ, ಜಿಂಕೆಯಂತೆ ಚುರುಕಾಗಿದ್ದೇವೆ ಎಂತಕ್ಕಂಥದನ್ನ ಆಲೋಚಿಸಬೇಕಾಗುತ್ತೆ. ಅದರಿಂದ ಭಗವದ್ಗೀತೆಯನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಜ್ಞಾನೋಕ್ತಿ 5:19 ಆಕೆ ಮನೋಹರವಾದ ಜಿಂಕೆಯಂತೆ ಅಂತ ದುಪ್ಪಿಯ ಹಾಗೂ ಇರುವಳಲ್ಲ. ಹಾಗೆ ಕ್ರಿಸ್ತನನ್ನ ಜಿಂಕೆಗೆ ಹೋಲಿಸಿರುವ ರೀತಿಯಲ್ಲೇ ಭಗವದ್ಗೀತೆಯನ್ನು ಕೂಡ ಹೋಗ್ತಿದೆ. ಅಂದವಾದ ಜಿಂಕೆಗೆ ದುಪ್ಪಿಗೆ ಹೋಲಿಸಿರುವಂತದ್ದನ್ನು ಕೂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅದನ್ನ ಕೀರ್ತನೆ 121:7 ನಿನ್ನನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸುವವನು, ನಿನ್ನ ಪ್ರಾಣವನ್ನ ಕಾಪಾಡುವನು ಆತನಾಗಿದ್ದಾನೆ ಇರ್ತಕ್ಕಂಥ ಅಂಶವನ್ನು ಕೂಡ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಕ್ರಿಸ್ತನ ಮೂಲಕವಾಗಿ ನಮಗೆ ಜಯವನ್ನ ಕೊಟ್ಟಿದ್ದಾರೆ ಎಂಬತಕ್ಕಂಥ ಅಂಶವನ್ನು ಕೂಡ ವಾಕ್ಯದಲ್ಲಿ ನೋಡ್ತೇವೆ. ಈ ಒಂದು ಅಂತ್ಯ ದಿನಗಳಲ್ಲಿ ಬಂದಂತ ನಾವು ದೇವರ ವಿಷಯದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಒಂದು, ದೇವರ ವಾಕ್ಯವನ್ನ ತಿಳ್ಕೊಳ್ತಕ್ಕಂಥ ಒಂದು ಭಾಗ. ಆ ತಿಳ್ಕೊಂಡಂತನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಂಡಂತದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ತಕ್ಕಂಥದ್ದು. ಹಾಗೆ ಅದನ್ನ ಹೇಳುವಂತವರು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಬೋಧಿಸಿ. ಅದರಿಂದ ಕಠಿಣವಾದ ತೀರ್ಪು ಯಾರಿಗೆ? ಅನೇಕರು ಬೋಧಕ ಆಗಿಕೊಂಡ್ರೆ ಕಠಿಣವಾದಂತಹ ತೀರ್ಪು ಅವರಿಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೂಡ. ಅದರಿಂದ ದೇವರ ವಾಕ್ಯವನ್ನ ತಿಳ್ಕೊಳ್ತಕ್ಕಂಥದ್ದು, ದೇವರ ವಾಕ್ಯನ ಸರಿಯಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು, ದೇವರ ವಾಕ್ಯವನ್ನ ಸರಿಯಾಗಿ ಬೋಧಿಸಿಕೊಳ್ತದ್ದು, ದೇವರ ವಾಕ್ಯದನ್ನ ಜೀವಿತಕ್ಕೆ ಅನುಗೊಳಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ಅಂತಕ್ಕಂಥದ್ದು. ಅದರಿಂದ ಜ್ಞಾನೋಕ್ತಿ 25:25 ಮಾತಿದೆ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರ ಬಳಲಿ ಬಂದವರಿಗೆ ತಣ್ಣೀರಿನ ಹಾಗೆ. ದೇಶಾಂತರದಿಂದ ಬೇರಿನಿಂದ ಬಂದಂತ ಆ ಒಂದು ಜ್ಞಾನ ವಾಕ್ಯ, ಒಳ್ಳೆಯ ಸಮಾಚಾರ, ಗುಡ್ ನ್ಯೂಸ್ ಅಥವಾ ಗಾಸ್ಪಲ್, ಶುಭ ಸಮಾಚಾರ ಬಳಲಿ ಬಂದಂತವರಿಗೆ, ಬಾಯಾರಿದವರಿಗೆ ಹೇಗಿರ್ತಂತೆ? ತಣ್ಣೀರಿನಂತೆ ಸಮಾಧಾನ ಕೊಡುವಂತೆ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಅದರಿಂದ ಭಕ್ತರಾದ ದಾವೀದ ನನ್ನ ಪ್ರಾರ್ಥನೆ ರೂಪದಂತೆಯೂ ನಾನು ಕೈಗೆತ್ತುವುದು ನೈವೇದ್ಯಂತಿದ್ದು ನಿಮಗೆ ಸಮರ್ಪಕವಾಗಲೇ ಎಂಬುದಾಗಿ ಆತನ ಪ್ರಾರ್ಥನೆ
ಅದರಿಂದ ಥೆಸಲೋನಿಕ 5:17 ನೋಡುವಾಗ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿ ಕೃತಜ್ಞತಾಸ್ತುತಿ ಮಾಡ್ರಿ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಫಸ್ಟ್ ಥೆಸಲೋನಿಕ 5:17 and 18 ನೋಡುವಾಗ ದೇವರ ಚಿತ್ತ ಏನು ಎಂಬುದನ್ನು ತಿಳ್ಕೊಂಡು ಆ ಚಿತ್ತಕ್ಕೆ ನಮ್ಮ ಚಿತ್ತವನ್ನು, ಅದರಿಂದ ಕೀರ್ತನೆ 50:23 ಯಾರು ಸ್ತುತಿ ಯಜ್ಞಗಳನ್ನ ಸಮರ್ಪಿಸ್ತಾರೋ ಅವರೇ ದೇವರನ್ನ ಗೌರವಿಸುವಂತವರು. ಅವರಿಂದ ನನ್ನ ವಿಶೇಷವಾದ ರಕ್ಷಣೆಯನ್ನು ಅವರಿಗೆ ತೋರಿಸ್ತಾರೆ. ಎರಡನೇ ಒಂದು ಭಾಗ ಮಧ್ಯದಲ್ಲಿದೆ, ತಮ್ಮ ನಡತೆಯನ್ನ ಸರಿ ಮಾಡ್ಕೊಳ್ಬೇಕು. ಅದೇ ಮೂರಿದೆ, ಯಾರು ಸ್ತುತಿ ಯಜ್ಞಗಳನ್ನ ಸಮರ್ಪಿಸ್ತಾರೋ ದೇವರನ್ನ ಗೌರವಿಸ್ಕೊಳ್ತಾರೆ, ತಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುತ್ತಾರೆ, ವಿಶೇಷವಾದ ರಕ್ಷಣೆಯನ್ನ ಕೊಡ್ತಾರೆ. ಅದನ್ನ ನಿನ್ನೆನೂ ಕೂಡ ನಾವು ಬರುವಾಗ ನಿಮ್ಮಲ್ಲಿ ಒಂದು ಕೊರತೆ ಇದೆ, ಅದನ್ನ ಸರಿ ಮಾಡಿಕೊಂಡು ಬೇಕೆಲ್ಲ ಬಂದು ಯಜ್ಞವನ್ನ ಸಮರ್ಪಿಸಿ ಹೋಗ್ತಾರೆ. ಹಾಗೆ ನಮ್ಮಲ್ಲಿರುವಂತ ಕೊರತೆಗಳು ಏನು ಅಂತ ತಿಳ್ಕೊಂಡು ನೀವು ಪರಿಪೂರ್ಣನಾಗಬೇಕೆಂದ್ರೆ ನಿನ್ನಲ್ಲಿ ಒಂದು ಕಡಿಮೆ ಉಂಟು ಎಂಬುದಾಗಿ ಆ ಸಹೋದರನಿಗೆ ದೇವ ಬೆಳಿಗ್ಗೆ ಕ್ರಿಸ್ತನ ಬಳಿಗೆ ಬಂದಂತೆ ಯುವನಸ್ಥನಿಗೆ ಹೇಳುವಂತ ಮಾತು, ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ, ಏನು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ನನ್ನನ್ನು ಹಿಂಬಾಲಿಸಿ. ಆ ಒಂದನ್ನ ಆತನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೋರೆ ಬಾಡಿದವನಾಗಿ ಹಿಂದಿರುಗಿ ಹೋಗ್ತಾನೆ. ಅದೇ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಪಾಪದಿಂದ ಮರಣ ಭಯದಿಂದ ಬಿಡುಗಡೆ ಹೊಂದಿದಂತ ನಾವು ಕ್ರಿಸ್ತನಿಗೆ ಬಾಳು ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತರು. ಅದರಿಂದ ಬೇಕಾದ ಒಂದು ಮಾತಿನ ಮೇಲೆ ಹತ್ತಿರ ಪರಿಚಿತವಾಗಿದೆ. ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿ ದೇವರಿಗೆ ನಮ್ರನಾಗಿ ಕ್ರಿಸ್ತನೇ ಬಂದು ದೇವರಿನಿಂದ ಏನನ್ನು ಅಪೇಕ್ಷಿಸುವುದಿಲ್ಲ. 4000 ವರ್ಷಗಳ ಹಿಂದೆ ಭಕ್ತನಾದ ಯಾಕೋಬನ ಮೂಲಕವಾಗಿ ನುಡಿದಂತ ಒಂದು ಪ್ರವಾದನೆ, ಅಂತ್ಯ ದಿನಗಳ ಬಂದಂತ ನಫ್ತಾಲಿಗಳು ಅಂದ್ರೆ ಬೆಳ್ಳಿಗಳೇ ಓದಂತ ದೇವರ ಮಕ್ಕಳಿಗೆ ದೇವರು ಅಪೇಕ್ಷಿಸುವ ದೇವರು ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸಿ ಆತನಿಗೆ ಸಿಂಪಾದಂತ ಮಧುರವಾದಂತ ಮನದಿಂದ ದೇವರನ್ನ ಕೊಂಡಾಡುವಂತ ಒಂದು ದೇವರ ಒಂದು ಅಪೇಕ್ಷೆ ನೋಡುವ ನಫ್ತಾಲಿ ಬಿಡುಗಡೆ ಹೊಂದಿದಂತ ಜಿಗ್ಗಿ ಅಂತಿದ್ದಾನೆ. ಆದ್ದರಿಂದ ಏನ್ ಬರ್ತದೆ? ಇಂಪಾದ ಮಧುರವಾದಂತ ಮಾತುಗಳು ಹೊರಡ್ತದೆ. ನಾವು ಬಿಡುಗಡೆ ಹೊಂದಿದ್ದೇವ, ನಮ್ಮಲ್ಲಿ ದೇವರ ವಿಷಯದ ಎಂತ ಮಾತುಗಳು ಬರ್ತಾ ಇದ್ದೇವೆ. ಅದರಿಂದ ಸತ್ಯವೇದ ವಿದ್ಯಾರ್ಥಿಗಳು ನೋಡುವಾಗ ನಿನ್ನೆ ಕೂಡ ಹಿಂದಿನ ಕಾಲದಲ್ಲಿ ಸ್ವಲ್ಪ ಜನ ಇದ್ರು, ಕ್ವಾಲಿಟಿ ಕ್ವಾಂಟಿಟಿ ಎರಡು. ಈಗ ಕ್ವಾಂಟಿಟಿ ಏನಾಗಿದೆ? ಜಾಸ್ತಿ ಆಗಿದೆ. ಕ್ವಾಲಿಟಿ ಜಾಸ್ತಿ ಆಗಿದೆಯಾ? ನಿಮ್ಮ ದೇವರು ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಏನು ಎಂಬುದನ್ನು ತಿಳ್ಕೊಂಡು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡು ಆತನ ಅನುಗ್ರಹಿಸುವಂತ ಆತನ ಆಶೀರ್ವಾದದಲ್ಲಿ ಪಾತ್ರರಾಗಬಹುದು. ದೇವರು ತನ್ನ ಸಹಾಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ದೇವರು ಕೊಟ್ಟಂತ ತಿರುಗಾಗಿ ದೇವರು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ದೇವರ ಸತ್ಯವೇದ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ. ನನ್ನ ಮೈಸೂರಿಂದ ಬಂದಂತಹ ನಮಗೆ ನಫ್ತಾಲಿ ಎಂಬಂತಹ ಒಂದು ಒಂದು ಒಳ್ಳೆ ವಿಚಾರವನ್ನ ಏನ್ ಮಾಡಿದ್ರು ಅಂದ್ರೆ ನನಗೆ ಹೇಳ್ಕೊಟ್ರು. ನಫ್ತಾಲಿಯು ಬಿಡಿಸಿಕೊಂಡ ಜಿಂಕಿಯಂತೆ ವಚನವಿದೆ ಅಂತ ಇದೆ. ಅದು ಆ
ಮಾತುಗಳು ಅಥವಾ ಸುಂದರವಾದಂತಹ ಧ್ವನಿಗಳು ಒಂದು ರಚನಾದ ಮೇಲೆ ನಮ್ಗೆ ಅದನ್ನ ವಿವರಿಸಿಕೊಳ್ಳಬೇಕು. ಸೊ ನಾವು ನಮಗೆ ಕೂಡ ನಮ್ಮ ಕನ್ನಡದಲ್ಲಿ ಕೂಡ ಏನು ನೋಡಿದ್ರೆ ಒಂದು ಶ್ರೇಷ್ಠವಾದಂತಹ ಒಂದು ಹೋರಾಟವನ್ನು ದೇವರೇ ಮಾಡಿದ್ದಾರೆ ಇಟ್ಟಿದ್ದಾರೆ. ಅದನ್ನು ನಾವೇನ್ ಮಾಡ್ಬೇಕು ಅಂತಂದ್ರೆ ಹೋರಾಡಿ ಜಯಿಸಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಅವರು ನದಿಯಲ್ಲಿ ನಮಗೆ ಕೊಟ್ಟರು. ಅದಕ್ಕೆ ನಾವು ಒಂದೇ ಒಂದು ವಚನ ಮಾತ್ರ ನಿಮಗೆ ತಿಳಿಸ್ಕೊಳ್ತೀವಿ. 1 Timothy 6:13. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ 1 Timothy 6:13 12 ಒಂದು ವರ್ಷ ನಮಗೆ ನೋಡ್ಕೊಳ್ಳೋಣ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡುವುದು. ಸೊ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ಮಾಡುವುದು. ಮೊದಲನೇದು ನಿತ್ಯ ಜೀವವನ್ನು ತಿಳ್ಕೋ. ಎರಡನೇದು ಅದಕ್ಕಾಗಿಯೇ ದೇವರು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಮಾಡಿದೆ. ಸೊ ನಾವು ಕೂಡ ಏನ್ ಮಾಡಿದ್ವಿ ಅಂತಂದ್ರೆ ಇಷ್ಟು ಜನರ ಸಾಕ್ಷಿ ಮಧ್ಯದಲ್ಲಿ ಮಾತಾಡ್ತಾ ಇರುವಾಗ ಕೂಡ ಏನ್ ಮಾಡ್ಬೇಕಂತ ನಮ್ಮ ಡ್ಯಾಡಿಗೆ ವಿಚಾರ ಸಿದ್ದು ಬ್ರದರೇ ಸೊ ಅದಕ್ಕೂ ಇದಕ್ಕೂ ನಾವು ಮೋಟಿವೇಟ್ ಮಾಡ್ಕೊಂಡ್ರು ಕೂಡ ಅನೇಕ ಸಾಕ್ಷಿಗಳ ಮುಂದೆ ನಾವು ಏನ್ ಮಾಡಿದ್ವಿ ಅಂತ ಮಾಡ್ಕೊಂಡಿದ್ದೀವಿ. ಅದನ್ನ ಸ್ಥಿರವಾಗಿ ಹಿಡ್ಕೊಳ್ಳಬೇಕು ಮತ್ತೆ ಅದಕ್ಕೆ ಬೇಕಾದಂತಹ ಹೋರಾಟವನ್ನ ನಾವು ಮಾಡ್ಬೇಕು ಮತ್ತೆ ಆ ಹೋರಾಟ ನಾವು ಜಯಿಸ್ಕೋಬೇಕು ಅಂತ ಒಳ್ಳೆಯ ಸಂದೇಶವನ್ನ ನಾವು ಈ ಮುಂದೆ ಹಂಚಿಕೊಂಡಿದ್ದೀವಿ. ನಾವು ನಮ್ಮ ಮುಂದಿನ ಅಧ್ಯಯನಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ಸಣ್ಣ ಟೀಕೆಯನ್ನು ಹಾಕೊಳ್ಳೋಣ. ನಿಮ್ಮ ಕರಪತ್ರಿಕೆಗಳಿಗೆ ಕೊಟ್ಟಿರುವಂತಹ ಪುಸ್ತಕದಲ್ಲಿ